ಇವಾಗ ಯಾವುದನ್ನ ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಬೇಕಾದ್ರೆ ತುಂಬ ಜಾಸ್ತಿ ಇತ್ತು. ಇವಾಗ 0% ಮಾಡಿದ್ರೆ ಅಂಥ ಬಡವ್ರಿಗೆ ಒಂದು ಕೂಲಿ ಕೆಲಸ ಮಾಡೋರ್ಗೂ ಒಳ್ಳೆಯ ಒಂದು ಲೈಫ್ ಬಂದಾಗಾಯಿತು. ನಮ್ಮ ಮೋದಿ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು. ಮುಂದೆ ಯಾರೇ ಸರ್ಕಾರ ಬಂದರೆ ಇದೇ ಥರ ತಗೊಂಬಂದರೆ ತುಂಬ ಒಳ್ಳೆಯದು. ಇವಾಗ ನಾವು ಯಾವುದನ್ನ ಒಂದು ಖರೀದಿ ಮಾಡೋಕ್ಕೆ ಹೋಗ್ತೀವಿ, GST ಅಂತ ಬರುತ್ತೆ. 0ದಿಂದ ಇವಾಗ ನಾವು ಖರೀದಿ ಮಾಡಿ ಯಾರಿಗನ್ನ ಕೊಡ್ಬೋದು, ಇನ್ನೂ ತಗೊಂಡು ಪರ್ಚೇಸು ಮಾಡ್ಬೋದು. My name is Madhusudan, and making 0% for medicines, it is for the senior citizens like that, because the consumption of medicine mostly by old people, so it is a good move of what I feel. ಇವಾಗ GSTನಲ್ಲಿ ಈ ಥರ ಎಲ್ಲ ಆಗಿರೋದು ತುಂಬ ಜನಕ್ಕೆ ಅನುಕೂಲವಾಗಿದೆ. ಇವಾಗ ಎಷ್ಟೊಂದು ಜನ ಲೋ ಇದರಲ್ಲಿ ಇರ್ತಾರೆ, ಹೈ ಇದರಲ್ಲಿ ಇರ್ತಾರೆ, ಮೀಡಿಯಮಲ್ಲಿ ಇರ್ತಾರೆ. ಅವ್ರುಗಳಿಗೆಲ್ಲನೂ ಬಂದು ಖರೀದಿ ಮಾಡೋದಕ್ಕೆ ತುಂಬ ಅನುಕೂಲ ಆಗಿರುತ್ತೆ. ಮತ್ತು ನಮಗೂ ವ್ಯಾಪಾರ ಮಾಡೋರ್ಗು ಒಳ್ಳೆ ಅನುಕೂಲ ಆಗುತ್ತೆ. ಸೊ ಹಂಗಾಗಿ GST 0% ಮಾಡಿರೋದಕ್ಕೆ ತುಂಬ ಖುಷಿಯಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಈ ಒಂದು 0% ತಂದಿರೋದ್ರಿಂದ ಸಾಮಾನ್ಯ ಜನತೆಗೆ ಹೊರೆ ಇಲ್ದಿರ ಆನಂದವಾಗಿ ಏನು ಅವರು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಹೆಚ್ಚು ವ್ಯಾಪಾರಗಳು ಆಗುತ್ತೆ. ಅದರಿಂದ ಸರ್ಕಾರಕ್ಕೆ ಹೆಚ್ಚಿನ ಲಾಭ ಬರುತ್ತೆ. ಬಳಕೆ ಮಾಡ್ತೀವಿ, ಅವಾಗ ನಮಗೆ ಇನ್ನೂ ಏನಾಗುತ್ತೆ ಅಂದರೆ ನಮಗೆ ರೇಟು ಕಡಿಮೆ ಆಗುತ್ತೆ. ಪ್ರತಿಯೊಂದು ಜೀವನ ಮಾಡೋಕ್ಕೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ GST 0% ಇರೋದ್ರಿಂದ. ಯಾಕಂದರೆ ಸಣ್ಣ ಬಡವರು ಸಹ ಜೀವನ ಮಾಡ್ಬೋದು. ಈ GST ಇರೋದ್ರಿಂದ ಹೆಚ್ಚಿಗೆ ಇದಾಗುತ್ತೆ, ಹೆಚ್ಚಿಗೆ ಜನಗಳಿಗೆ ಹೊರೆ ಆಗುತ್ತೆ. ಹೀಗಾಗಿ ನಾವು GST ಇರೋದ್ರಿಂದ ಭಾರಿ ಒಳ್ಳೆಯದಾಗಿದೆ. ಕಡಿಮೆ 0% ಇರೋದ್ರಿಂದ ಪ್ರತಿಯೊಬ್ಬರು ಜೀವನ ಒಂದು ಲೆವೆಲ್ ಲೈಫ್ ಲೀಡ್ ಮಾಡ್ಬೋದು.